ಏನ್ ಗೊತ್ತಾ, ನಂದು ಮೇಕಪ್ ಪೌಚ್ ನೋಡಿ ಇಷ್ಟಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕಣ್ಣೆ ಬಿಡಕ್ಕಾಯ್ತಲ್ಲ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ? ನನ್ನ ಫ್ರೆಂಡ್ ಸೌಮ್ಯ ಜನ ಇದ್ದಾಳಲ್ಲ, ಅವಳು ಒಂದು ಮಾತು ಅಂದ್ಬಿಟ್ಲು. ಇದು ಸುಟ್ಟಿ 1 ತಿಂಗಳಾಗಿದೆ. ಆ ಮಾರ್ಕಪ್ಪಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಬ್ಲಶ್ಶೇ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಒಬ್ಬರು ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಯಾಕೋ ಇವತ್ತು ಅನ್ಬೋದು. ನಮ್ಮ ಅದಕ್ಕೆ ಅವ್ರ ಸ್ಟುಡಿಯೋಯಿಂದ ಎತ್ಕೊ ಬಂದಿರೋದು ನಾನು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೌಡ್ರಿ ಹುಡುಗಿ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಎ ಲಾಂಗ್ ಗ್ಯಾಪ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಇನ್ಮೇಲಿಂದ ಕಂಟಿನ್ಯೂಸ್ ವ್ಲಾಗ್ ಮಾಡ್ತಾ ಇರ್ತೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿರೋದು ಗೆಟ್ ರೆಡಿ ವಿತ್ ಮೀ. ಸೊ ತುಂಬ ಜನ ಕೇಳ್ತಿದ್ರಿ ನನ್ನ ಸ್ಕಿನ್ ಸೀಕ್ರೆಟ್ ಏನು, ಮತ್ತು ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ಲೈಕ್ ಮೇಕಪ್ ಮಾಡ್ಬೇಕಾದ್ರೆ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ವಿತ್ ಎ ಬಜೆಟ್ ಫ್ರೆಂಡ್ಲಿ ಅಮೌಂಟಲ್ಲಿ ನಾನು ನಿಮಗೆ ಈ ಒಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಸೊ ಕಮ್ ಲೆಟ್ಸ್ ಗೋ. ಆ್ಯಂಡ್ ಇವತ್ತಿನ ಔಟ್ಫಿಟ್ ಬಂದು ಇದು ಟ್ಯಾಂಟಡಾನ್. ಆ್ಯಂಡ್ ಏನು ಗೊತ್ತಾ, ಈ ಟಿ ಶರ್ಟ್ ಬಂದು ಸೌಮ್ಯ ಜಾನರ ಫೇವ್ರೆಟ್ ಟಿ ಶರ್ಟ್. ಆ್ಯಂಡ್ ಅವ್ರ ಹತ್ರ ನಾನು ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಈ ಪ್ಯಾಂಟ್ ಝೂಡಿಯೋದು. ಸೊ ಇವತ್ತು ಟ್ಯಾಂಟಡಾನ್. ಆ್ಯಂಡ್ ಈ ಟಾಪ್ ಬಂದು ಶರ್ಟ್, ಬಾಯ್ ಶರ್ಟ್ ಬಂದು ಸೌಮ್ಯ ಜಾನರ್ದು. ಸೊ ಇವತ್ತು ಯಾವ ರೀತಿ ರೆಡಿ ಆಗ್ತೀನಿ, ಲೈಕ್ ಕಂಪ್ಲೀಟ್ ಮೇಕಪ್ ಪ್ರಾಡಕ್ಟ್ಸ್ನ ನಿಮ್ಮ ಮುಂದೆ ಯಾವುದೇ ರೀತಿಯಾದ ಐಡಿಯಲ್ದು ನಿಮ್ಮ ಮುಂದೆ ತೋರಿಸ್ಕೊಡ್ತಿದ್ದೀನಿ. ಕಮ್ ಲೆಟ್ಸ್ ಗೋ. ಏನು ಗೊತ್ತಾ, ನಂದು ಮೇಕಪ್ ಪೌಚ್ ನೋಡಿ ಇಷ್ಟಿದೆ. ಕೈನೂ ಬಂತು. ಇಷ್ಟು 4 ಪೌಚಸ್ ಇದೆ. ಬಟ್ ಆದರೆ ಎಲ್ಲ ಬಜೆಟ್ ಫ್ರೆಂಡ್ಲಿಲೇ ನಾನು ತೊಗೊಂಡಿರೋದು ಆ್ಯಂಡ್ ವಿತ್ ಗುಡ್ ಬ್ರ್ಯಾಂಡ್ ಪ್ರಾಡಕ್ಟ್ಸು. ಸೊ ಬನ್ನಿ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು, ಸ್ಕಿನ್ ನಾವು ಯಾವಾಗಲೂ ಗ್ಲೋ ಆಗಿ ಇಟ್ಕೊಬೇಕು ಅಂತ ಅಂದರೆ ಜಾಸ್ತಿ ವಾಟರ್ನ ನಾವು ಕನ್ಸ್ಯೂಮ್ ಮಾಡಬೇಕು. ಮತ್ತು ಲೈಕ್ ತುಂಬ ಟೆನ್ಷನ್ಸ್ ಎಲ್ಲ ಮಾಡ್ಕೊಳ್ದೆ ಕಾಮಾಗಿದ್ದರೆ ನಾವು ಏನೇನೆಲ್ಲ ಫುಡ್ ಇನ್ಹೇಲ್ ಮಾಡ್ತೀವಿ, ಲೈಕ್ ಫ್ರೂಟ್ಸು, ಕುಕುಂಬರ್ಸು, ಈ ಥರ ಜಾಸ್ತಿ ಇನ್ಹೇಲ್ ಮಾಡಿದಷ್ಟು ನಮ್ಮ ಸ್ಕಿನ್ನು ತುಂಬ ಹೆಲ್ತಿಯಾಗಿರುತ್ತೆ. ನೋಡ್ತಿರ್ಬೋದು, ನಾನು ಎಷ್ಟು ಶೂಟ್ಸ್ಗೆ ಹೋದರೂ ಕೂಡ ನಂದು ಮೇಯ್ನ್ ನೆಗೆಟಿವ್ ಏನಂತ ಅಂದರೆ ಫೇಸಲ್ಲಿ ಜಸ್ಟ್ ಡಾರ್ಕ್ ಸರ್ಕಲ್ ಮಾತ್ರ. ಅದು ಕೂಡ ನನಗೆ ಬಂದಿರೋದು ಆಫೀಸ್ ವರ್ಕ್ ಮತ್ತು ಈ ಮೊಬೈಲ್ಸ್ನ ನೋಡಿ ಎಡಿಟಿಂಗ್ ಮಾಡಿ ಎಲ್ಲ ವರ್ಕ್ ನಾನು ಒಬ್ಬಳೇ ಮಾಡಬೇಕಲ್ಲ. ಆ್ಯಂಡ್ ನಂಗೆ ಯಾವುದೇ ರೀತಿಯಾದ ಎಡಿಟರ್ಸ್ನ ನಾನು ಇಟ್ಕೊಂಡಿಲ್ಲ. ನಾನು ಒಬ್ಬಳೇ ಮಾಡೋದ್ರಿಂದ ಜಾಸ್ತಿ ಸ್ಟ್ರೆಸ್ ಆಗಿರೋದ್ರಿಂದ ಡಾರ್ಕ್ ಸರ್ಕಲ್ ಬಂದಿರೋದು ಅಷ್ಟೇ. ಬಿಟ್ಟರೆ ಮಿಕ್ಕಿದೆಲ್ಲ ನನ್ನ ಸ್ಕಿನ್ನು ಬಾವಲ್ವಾ. ಸೊ ಫಸ್ಟು ನಾವು ಯಾವಾಗಲೂ ಮಾರ್ನಿಂಗು ಫೇಸ್ ವಾಶ್ ಮಾಡಬೇಕು, ಮಧ್ಯಾಹ್ನ ಫೇಸ್ ವಾಶ್ ಮಾಡಬೇಕು, ಆ್ಯಂಡ್ ನೈಟ್ ಮಲ್ಕೋಬೇಕಾದ್ರೂ ಕೂಡ ಫೇಸ್ ವಾಶ್ ಮಾಡಬೇಕು. ಎಸ್ಪೆಷಲಿ ನೈಟ್ ಹೊತ್ತು ಮಲ್ಕೊಬೇಕಾದ್ರೆ ಪ್ರತಿಯೊಬ್ಬರು ಫೇಸ್ ವಾಶ್ ಮಾಡಿ ಮಲ್ಕೊಳ್ಳಿ, ಆವಾಗ ಸ್ಕಿನ್ ಹೆಲ್ತಿ ಆಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ ಬಿಡು ಸೋಂಬೇರಿ ಅಂತ ಮಲ್ಕೊಂಡ್ಬಿಡ್ತೀರ. ಆ ಥರ ಯಾರೂ ಮಾಡಬೇಡಿ. ನಾನು ಎಷ್ಟೇ ಲೇಟ್ ಆಗಲಿ, ಯಾವುದೇ ಒಂದು ಒಕೇಶನ್ಸ್ಗೆ ಹೋಗಿ, ಪಾರ್ಟಿಗೆ ಹೋಗಿ, ಏನೇ ಬಂದರೂ ಕೂಡ ನಾನು ಫಸ್ಟ್ ಮಾಡೋದೇ ನನ್ನ ಮೇಕಪ್ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿನೇ ಮಲ್ಕೊಳ್ಳೋದು, ಸಿರಮ್ ಹಚ್ಚಿ. ಸೊ ಅದು ಮೇನ್ ಸ್ಟೆಪ್ಪು. ನೀವು ಸ್ಕಿನ್ ಎಷ್ಟು ಹೆಲ್ತಿಯಾಗಿ ಇಟ್ಕೋತೀರೋ ಅಷ್ಟೇ ಚೆನ್ನಾಗಿ ನಿಮ್ಮ ಮೇಕಪ್ಪು ಕೂಡ ಸೆಟಲ್ಡ್ ಆಗಿ ನಿಮ್ಮ ಫೇಸ್ಗೆ ಕೂರುತ್ತೆ. ಸೊ ಕಮ್ ಲೆಟ್ಸ್ ಗೋ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು, ಸೊ ಫಸ್ಟ್ ಸ್ಟೆಪ್ ಏನಂತ ಅಂದರೆ ಟೋನರ್ನ ಫೇಸ್ಗೆ ಹೈಡ್ರೇಟ್ ಮಾಡೋಕ್ಕೆ ಹಾಕ್ಕೊತೀವಿ. ಫುಲ್ ಇವಾಗ ಸ್ಕಿನ್ ಡ್ರೈ ಆಗಬೇಕು. ನಿದ್ದೆ ಇಲ್ಲ ಗೈಸ್, ಕ್ರಿಕೆಟ್ ಆದಾಗಿಂದ ನಿದ್ದೆ ಇಲ್ಲ. ಪ್ರಾಪರಾಗಿ ಆ್ಯಕ್ಟಿವಿಟೀಸ್ ಮಾಡ್ತಾಯಿಲ್ಲ, ಪ್ರಾಪರಾಗಿ ಡಯೆಟ್ ಮಾಡ್ತಾಯಿಲ್ಲ. ನಾನು ಚೆನ್ನಾಗಿ ತಿಂತಾಯಿದ್ದೀನಿ. ಸಾರಿ ಕೇಳ್ಬಿಟ್ಟು ರಾಯರ ಹತ್ರ. ಸೊ ಇವಾಗ ಸ್ವಲ್ಪ ನಾಳೆಲ್ಲ ಶೂಟ್ ಮುಗಿಸ್ಕೊಂಡು ಕಂಪ್ಲೀಟ್ಲಿ ನೆಕ್ಸ್ಟ್ ವೀಕ್ ಸ್ಕಿನ್ಗೆ ನಾನು ರೆಸ್ಟ್ ಮಾಡಲೇಬೇಕು. ನೋಡಿ ಕಣ್ಣೆಲ್ಲ ಊದ್ಕೊಂಬಿಟ್ಟೈತೆ, ಗಡ್ತ್ಕೊಂಬಿಟ್ಟೈತೆ. ಫುಲ್ ಇವಾಗ ಡ್ರೈ ಆಗೋದಕ್ಕೆ ಬಿಟ್ಟು ಫ್ಯಾನ್ ಹಾಕೋಣ. ಇಲ್ಲಿ ಟೋನರ್ನ ಬೇಕಾದ್ರೆ ನಾವು ಹಿಂಗೆ ಮಾಡ್ಕೋಬೋದು, ಏನೋ ಪ್ರಾಬ್ಲಮ್. ಒಂಚೂರು ಬೇಕು ಅನಿಸ್ತದೆ ನನಗೆ, ಇನ್ನೊಂಚೂರು ಹಾಕ್ಕೊಬೇಕು. ನನಗೇನು ಗೊತ್ತಾ ಗೈಸ್, ಈ ಥರ ಹಿಂಗೆ ಸ್ಪ್ರೇ ಮಾಡ್ಕೊಳ್ಳೋದೆಲ್ಲ ತುಂಬ ಇಷ್ಟ. ಮತ್ತು ಇವಾಗ ಕಣ್ಣೂರಿತ್ತು ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಮಾಡ್ಕೊಳ್ಳೋದೆಲ್ಲ ನನಗೆ ಹೆವಿ ಕ್ರೇಜ್. ಅದು ಕಣ್ಣೇ ಬಿಡೋಕ್ಕಾಯ್ತಲ್ಲ ಬಿಟ್ಟು.
ಕಣ್ಣು ಬಿಟ್ಬಿಟ್ಟು ಹಾಕೋಗ್ತಾ ಉರಿ 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 ಉರಿ. ಸರಿ ಹೋಯ್ತಾ ಹೇಳಿದ ಮಾತು ಕೇಳು. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಎಮೋಲಿನ್ ಮಾಯಿಶ್ಚರೈಸರ್. ಇದು ಕಾಸ್ಟ್ ಬಂದು ಅರೌಂಡ್ 400 ಏನೋ ಸಮಥಿಂಗ್ ಇದೆ. ಮಾಯಿಶ್ಚರೈಸರ್ ಆ್ಯಕ್ಚುಲಿ ಇದು ಒಂದು ಟ್ಯೂಬೇ ಆಲ್ಮೋಸ್ಟ್ ಒಂದು 4 to 5 months ಬರುತ್ತೆ ನನಗೆ ಎಸ್ಪೆಷಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಡ್ರೈ ಸ್ಕಿನ್ಗಂತೂ ಇದು ಹೇಳಿ ಮಾಡಿಸಿದ ಮಾಯಿಶ್ಚರೈಸರ್. ಮತ್ತು ಕಾಂಬಿನೇಷನ್ಗೂ ಅಷ್ಟೇ. ಆಯಿಲ್ ಸ್ಕಿನ್ ಅವ್ರಿಗೆ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಫುಲ್ಲು ಆಯಿಲ್ ಸ್ಕಿನ್ ಅಂತ ಗೊತ್ತಾ, ಅವ್ರು ಸ್ವಲ್ಪ ಇದನ್ನು ಹಾಕೊಂಡ್ರೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಡ್ರೈ ಸ್ಕಿನ್ಗೆ ಮತ್ತು ಕಾಂಬಿನೇಷನ್ ಸ್ಕಿನ್ಗೆ ತುಂಬ ಚೆನ್ನಾಗಿದೆ. ಯಾಕಂದರೆ ಅದು ನೋಡಿ ಸ್ಕಿನ್ ಹೈಡ್ರೇಷನ್ ಥರ ಕಾಣಿಸುತ್ತೆ. ಹಿಂಗೆ ಮಾಡಿ ಇಷ್ಟೆಲ್ಲ ಮಾಡಿದ್ರು ಕೂಡ ಎಷ್ಟು ಗ್ಲೋ ಆಗಿ ಕಾಣಿಸುತ್ತೆ. ನಂದು ಆ್ಯಕ್ಚುಲಿ ಕಾಂಬಿನೇಷನ್ನು ಇಲ್ಲಿ ಮಾತ್ರ ಆಯಿಲ್, ಟೀ ಝೋನ್ಸಲ್ಲಿ ಮಾತ್ರ. ಇವಾಗ ನಾನು ಸ್ವಲ್ಪ ಡ್ರೈ ಆಗಬೇಕು. ನನ್ನ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದು ಲ್ಯಾಕ್ಮಿ ಅವರ 9to5 ಸನ್ಸ್ ಎಕ್ಸ್ಪೋರ್ಟ್ ಟಿಂಟೆಡ್ ಮ್ಯಾಟ್ ಸನ್ಸ್ಕ್ರೀನು. 50++ ಇರೋದನ್ನು ಆದಷ್ಟು ಯೂಸ್ ಮಾಡಿ. ಚೆನ್ನಾಗಿರುತ್ತೆ. SPF 50 PA+++ ಚೆನ್ನಾಗಿರುತ್ತೆ ಟಿಂಟೆಡ್ ಆಗಿ. ಎಲ್ಲ ಹಚ್ಕೊಂಡು ಆ್ಯಕ್ಚುಲಿ ಸನ್ಸ್ಕ್ರೀನ್ ಖಾಲಿ ಆಗಿಬಿಟ್ಟಿದ್ಯಾಗ ಬೇರೆ ಆರ್ಡರ್ ಮಾಡಿದೆ. ನಾನು ಲ್ಯಾಕ್ಮಿನೇ ಬಟ್ ಟಿಂಟೆಡ್ ಮಾಡಿಬಿಟ್ಟಿದ್ದೀನಿ ಈ ಸಲ. ನೋಡೋಣ, ಟ್ರೈ ಮಾಡೋಣ ಅಂತ, ಚೆನ್ನಾಗಿರುತ್ತೆ ಅಂತ. ಸನ್ಸ್ಕ್ರೀನ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ, ಬಟ್ ಕೆಲವ್ರಿಗೆ ಗೊತ್ತಿರಲ್ಲ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಸನ್ಸ್ಕ್ರೀನ್ ಬಂದು ಬಿಸಿಲಿಗೆ ಹೋದರೆ ನಾವು ಟ್ಯಾನ್ ಆಗಬಾರ್ದು ಅಂತ ಇದನ್ನು ಯೂಸ್ ಮಾಡ್ತೀವಿ. ಏನು ಗೊತ್ತಾ ಗೈಸ್, ನನ್ನ ಸ್ಕಿನ್ಗೆ ಎಷ್ಟು ದೃಷ್ಟಿ ಆಗ್ಬಿಟ್ಟಿದೆ ಅಂದರೆ, ಇದನ್ನು ಸ್ಕೋಪ್ ಅಂತೆಲ್ಲ ಅನ್ಕೋಬೇಡಿ. ಐನೋ ಸ್ವಲ್ಪ ನಾನು ಡಿಮ್ ಆಗಿದ್ದೀನಿ ಕಲರಲ್ಲಿ ಅಂತ, ಬಟ್ ದೆಂಟು ನನಗೆ ಸ್ಯಾಟಿಸ್ಫೈ ಇದೆ. ಇಷ್ಟು ಮೇಕಪ್ಸ್ ಮಾಡಿಕೊಂಡ್ರು ಕೂಡ ಒಂದು ಚೂರು ಪಿಂಪಲ್ಸ್ ಇಲ್ಲದೆ ಮೇಂಟೈನ್ ಮಾಡಿದ್ದೀನಿ, ಪರವಾಗಿಲ್ಲ, ಓಕೆ, ಶಬಾಷ್ ಅಂತ ಬೇಡ್ಕೋತೀನಿ. ಸೊ ಒಂದು ದಿವಸ ಏನಾಯಿತು, ನನ್ನ ಫ್ರೆಂಡ್ ಸೌಮ್ಯ ಇದ್ದಾಳಲ್ಲ, ಅವಳು ಒಂದು ಮಾತು ಅಂದ್ಬಿಟ್ಲು, ಸಾನು ನಿನ್ನ ಸ್ಕಿನ್ ಚೆನ್ನಾಗೈತೆ ಅಂತ. ಕಣ್ಣಾಕ್ಬಿಟ್ಲು ಗೈಸ್. ಅವಳು ಹಾಕಿದ್ಮೇಲೆ ಆವತ್ತಿನ ದಿವಸ ಶೂಟ್ಗೆ ಹೋಗ್ತಾಯಿದ್ವಿ ನಾನು ಮತ್ತು ಅವಳು. ಕರ್ಲಲ್ಲಿ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಇದು ಸುಟ್ಟಿ 1 ತಿಂಗಳಾಗಿದೆ, ಆ ಮಾರ್ಕ್ ಹೋಗ್ತಾಯಿಲ್ಲ. ಐ ಡೋಂಟ್ ನೋ ಯಾವಾಗ ಹೋಗುತ್ತೆ ಅಂತ. ಇವಾಗ ನಾವು ಬ್ಲೇಮ್ ಮಾಡೋಕ್ಕೂ ಆಗಲ್ಲ ಮೇಕಪ್ ಆರ್ಟಿಸ್ಟ್ನ. ಸೊ ಆ ಥರ ಪರಿಸ್ಥಿತಿ. ಪಾಪ ಅವರು ಫಸ್ಟ್ ಟೈಮ್ ಮಾಡ್ತಾ ಇರ್ತಾರೆ, ಬೈ ಮಿಸ್ಸಾಗಿ ಮಾಡಿರ್ತಾರೆ, ಅದು ನಾವೇನೋ ಹೇಳೋಕ್ಕಾಗಲ್ಲ. ನೋಡಿ ಈ ಥರ ಆಗಿದೆ. ಆಮೇಲೆ ಹಿಂಗೆ ಗೊತ್ತಾ, ಮೇಕಪ್ ಆರ್ಟಿಸ್ಟ್ ಎಲ್ಲರೂ ಮಾಡಲ್ಸ್ಗೆ ಕಮ್ಮಿ ಮಾಡ್ಕೊಳ್ಳಿ ಮ್ಯಾಮ್, ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳ್ತೀರಾ. ನಿಮಗೆ ಎಷ್ಟು ಕಷ್ಟ ಇರುತ್ತೋ ನಮಗೂ ಅಷ್ಟೇ ಕಷ್ಟ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೋಬೇಕು, ವರ್ಕ್ ಮಾಡಬೇಕು. ಬಟ್ ಕೆಲವು ಮೇಕಪ್ ಆರ್ಟಿಸ್ಟ್ ಅಂತೂ ತುಂಬ ಜೆನ್ಯೂನಾಗಿರ್ತಾರೆ. ಏನು ಮ್ಯಾಮ್ ನೀವು ಇಷ್ಟು ಕೆಲಸ ಮಾಡ್ತೀರಾ, ಇಷ್ಟು ನೀವು ಹಾರ್ಡ್ ವರ್ಕ್ ಮಾಡ್ತೀರಾ, ಇಷ್ಟು ಕೂತ್ಕೋತೀರಾ, ಕಷ್ಟ ಆಗುತ್ತೆ ಹಂಗೆ ಹಿಂಗೆ ಅಂತೇಳಿ ಪಾಪ ಅವ್ರು ನನ್ನ ಅರ್ಥ ಮಾಡ್ಕೋತಾರೆ. ಎಲ್ಲೋ ಕೆಲವರು ಒಬ್ಬೊಬ್ರು ಸ್ವಲ್ಪ ಲೂಸ್ ಟಾಕ್ಸ್ ಥರ ಮಾತಾಡ್ತಾರೆ. ನೋಡಿ, ಇವಾಗ ಮೇಕಪ್ ಆರ್ಟಿಸ್ಟ್ ನಮ್ಮ ಈ ಥರ ಸುಟ್ಟರು ಕೂಡ ನಾವು ಅವ್ರಿಗೆ ಎಕ್ಸ್ಟ್ರಾ ಚಾರ್ಜ್ ಮಾಡೋಕ್ಕಾಗಲ್ಲ. ಸ್ಕಿನ್ಗೆ ನಾವು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಮಾರ್ಕ್ ಮಾಡೋಕೆ ಅದಕ್ಕೊಂದು 2,000-3,000 ಖರ್ಚು ಮಾಡ್ತೀವಿ. ನಾನು ಇವಾಗ ಇದಾದರೂ ಕೂಡ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇದೊಂದು ಚಿಕ್ಕದಕ್ಕಾಗಿದ್ದಕ್ಕೆ ಓಕೆ. ಆ್ಯಂಡ್ ಟ್ರಸ್ಟ್ ಮೀ, ಇದು ನನಗೆ 4 to 5 days ಪೇಯ್ನ್ ಇತ್ತು, ಹಂಗೆ ಈ ಸೈಡು ಫುಲ್ಲು ಪಂಪ್ ಆಗಿತ್ತು. ಆ್ಯಂಡ್ ಲೈಕ್ ಅಂದರೆ ಅದಾಗಿ ಪಾಪ ಅವ್ರು ಸಾರಿನೂ ಕೇಳಿದ್ರು, ಇಲ್ಲ ಅಂತಲ್ಲ. ಬಟ್ ನಮ್ಮ ಕಷ್ಟ ಇವಾಗ ನಾವು ಅವ್ರಿಗೆ ಬೈಯೋಕ್ಕೂ ಆಗಲ್ಲ. ಬೈದರೆ ಓಲ್ಡ್ ಸಿಕ್ಕಾಪಟ್ಟೆ ದುರಂಕರಪ್ಪ ಈ ಮಾಡಲ್ಗೆ ಅಂತ ಮಾತಾಡ್ಕೋತಾರೆ. ನಾವೇನು ಹೇಳೋಕ್ಕಾಗಲ್ಲ. ಬಟ್ ನೋಡಿ, ಒನ್ಸ್ ನಾವು ಈ ಥರ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಹೆಂಗಾಗುತ್ತೆ ಅಂತ. ಅದಕ್ಕೆ ದಯವಿಟ್ಟೆಲ್ಲ ಮೇಕಪ್ ಆರ್ಟಿಸ್ಟ್ ಮಾಡಲ್ಸ್ ಕಷ್ಟನ ಅರ್ಥ ಮಾಡ್ಕೊಳ್ಳಿ, ಬಾರ್ಗೇನ್ ಮಾಡಬೇಡಿ ಎಸ್ಪೆಷಲಿ. ಆ್ಯಂಡ್ ನೀವು ಕೂಡ ಬ್ರೈಡ್ಸ್ ಇಲ್ಲ ನಾನ್ ಬ್ರೈಡ್ಸ್ಗೆ ಹೋಗ್ತೀರಾ ಅಂತ ಅಂದರೆ ಅವರು ಬಾರ್ಗೇನ್ ಮಾಡಿದಾಗೂ ನಿಮಗೆ ಅಷ್ಟೇ ಹರ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಲ್ಸ್ ಕಷ್ಟ ಹಿಂಗೆಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ಕಿನ್ ಸುಡ್ಸ್ಕೋಬೇಕು, ಹೇರ್ ಕ್ರಿಂಪ್ ಮಾಡಬೇಕಾದ್ರೆ ಸುಡ್ಸ್ಕೋಬೇಕು. ಒಂದೊಂದು 2-3 ಸಲ ಕಿವಿನೇ ಸುಟ್ಟಿದ್ದಾರೆ ಇಲ್ಲಿ. ಏನು ಮಾಡೋಕ್ಕಾಗಲ್ಲ, ಪಾಪ ಅವರು ಫಸ್ಟ್ ಟೈಮ್ ಮಾಡ್ತಿದ್ದಾರೆ, ಅವ್ರಿಗೂ ಭಯ ಇರುತ್ತೆ, ನರ್ವಸ್ ಇರುತ್ತೆ. ನಾವು ಅರ್ಥ ಮಾಡ್ಕೋಬೇಕು ಅಂತ ಅರ್ಥ ಮಾಡ್ಕೋತೀವಿ. ಆ್ಯಂಡ್ ನೀವು ಕೂಡ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ನೈಕಾ ಅವರ ಇದು ಪ್ರೈಮರ್, ಫೇಸ್ ಪ್ರೈಮರು ಸ್ವಲ್ಪ ಮಾತ್ರ ಯೂಸ್ ಮಾಡ್ತೀನಿ. ಇದೇಂತಕ್ಕೆ ಅಂದರೆ ನಾವು ಇವಾಗ ಮೇಕಪ್ ಮಾಡ್ತೀವಲ್ಲ, ಸ್ಕಿನ್ಗೆ ಏನೋ ಡ್ಯಾಮೇಜ್ ಆಗಬಾರ್ದು ಅಂತ ಇದನ್ನು ಜಸ್ಟ್ ಕೋಟಿಂಗ್ ಥರ ಯೂಸ್ ಮಾಡ್ತೀವಿ ಅಷ್ಟೇ.
ಮತ್ತು ಮೇಕಪ್ಪು ಕೂರುತ್ತೆ. ಬಾಯಲ್ಲಿ ಖಾಲಿ ಆಗಿಬಿಟ್ಟಿದೆ ಚೂರಿದೆ. ಓಕೆ, ಪ್ರೈಮರ್ ಆಯಿತು. ಪ್ರೈಮರ್ ಆದಮೇಲೆ ನೆಕ್ಸ್ಟು ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡೋಣ. ಫೇಸಸ್ ಕೆನಡಾ ಅವರ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಇದು ಪ್ರಮೋಷನಿಗೆ ಸ್ಟಾರ್ಟ್ ಮಾಡಿದ್ದು, ಬಟ್ ನನಗೆ ಇದು ಪರ್ಸ್ನಲಿ ಇಷ್ಟ ಆಯಿತು, ವರ್ತ್ ಇದೆ, ಕೊಡ್ಬೋದು ಅಂತ ಇತ್ತು. ಇದು ಆಲ್ಮೋಸ್ಟ್ ಒಂದು 350 ಏನೋ ಇದೆ ಅನಿಸುತ್ತೆ, ಬಟ್ ನಂಗೆ ಎಕ್ಸಾಕ್ಟ್ ಗೊತ್ತಿಲ್ಲ ರೇಟು. 350 ಸಮಥಿಂಗ್ ಏನೋ ಇದೆ. ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ನೈಕಾ ಪ್ರೈಮರ್ ಬಂದುಬಿಟ್ಟು ನಿಮಗೆ 619 ರೂಪಾಯಿಗೆ ಸಿಗುತ್ತೆ. 619 ಪ್ರೈಮರ್. ಆ್ಯಂಡ್ ಇದು ಬಂದು ಲ್ಯಾಕ್ಮಿ SPF ಬಂದು 395. ಓಕೆನಾ? ಇದನ್ನು ಜಸ್ಟ್ ಟೀ ಝೋನಿಗೆ ಮಾತ್ರ ನಾನು ಅಪ್ಲೈ ಮಾಡ್ತೀನಿ. ಬೇಕಿದ್ದವ್ರು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ನಾನು ಜಸ್ಟ್ ಇಷ್ಟೇ. ಆ್ಯಕ್ಚುಲಿ ನಾನು ಮೇಕಪ್ ಮಾಡಬೇಕಾದ್ರೆ ಟೈಮ್ ತೊಗೊಳ್ಳೋದು ಎಷ್ಟು ಗೊತ್ತಾ? ಕರೆಕ್ಟಾಗಿ 20 ನಿಮಿಷಕ್ಕೆ ಮೇಕಪ್ ಮಾಡ್ಕೊಂಡು ಮುಗಿಸ್ಬಿಡ್ತೀನಿ ಫುಲ್ ಎಲ್ಲ ಕಂಪ್ಲೀಟ್ಲಿ. ಸೊ ಇವಾಗ ಆಯಿತು. ಇದು ಆ್ಯಕ್ಚುಲಿ ಸ್ಟ್ರೋಕ್ ಕ್ರೀಮ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಶೈನಿ ಕಾಣಿಸ್ಲಿ ಅಂತ. ಇದು ನನ್ನ ಬ್ಲೆಂಡರ್. ಸ್ವಲ್ಪ ವಾಶ್ ಮಾಡ್ಕೊಂಡು ಬರ್ತೀನಿ ರೀ. ಆ್ಯಂಡ್ ನೆಕ್ಸ್ಟ್ ನೈಕಾ ಅವ್ರದ್ದು ಕರೆಕ್ಟರ್ ಯೂಸ್ ಮಾಡ್ತೀನಿ. ಇದು ಬಂದು ಕಾಸ್ಟ್ ನಿಮಗೆ ಅರೌಂಡ್ ಒಂದು 900 ಏನೋ ಆಗ್ಬೋದು ಅನಿಸುತ್ತೆ. ಇದನ್ನು ಜಸ್ಟ್ ನಮಗೆಲ್ಲ ಡಾರ್ಕ್ ಸರ್ಕಲ್ಸ್ ಇದೆ, ನಮಗೆಲ್ಲೆಲ್ಲಿ ಬ್ಲ್ಯಾಕ್ ಅನಿಸ್ತಾ ಇದೆ, ಮಾರ್ಕ್ಸ್ ಇದೆ, ಅದಕ್ಕೆಲ್ಲ ನಾವು ಇದನ್ನು ಯೂಸ್ ಮಾಡ್ಬೋದು. ಇದೆರಡು ಮಿಕ್ಸ್ ಮಾಡ್ತೀನಿ ನಾನು ಯೂಶ್ವಲಿ. ನೋಡಿ ಗೈಸ್, ಮಾರ್ಕ್ ಸುಮ್ಮನೆ ಇಲ್ಲೆಲ್ಲ ಹಿಂಗೆ ಟಚ್ ಅಪ್ ಮಾಡೋಣ. ಸೊ ಜಾಸ್ತಿ ಬ್ಲೆಂಡ್ ಮಾಡಬಾರ್ದು, ಸ್ವಲ್ಪ ಸಾಫ್ಟಾಗಿರೋ ಥರ ವೆಟ್ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ. ಪ್ರೆಷರ್ ಜಾಸ್ತಿ ಕೊಡೋಕೆ ಹೋಗಬೇಡಿ, ಬಟ್ ನಿಮ್ಗೆ ವಿಡಿಯೋ ಪ್ರೆಷರ್ ಅನಿಸುತ್ತೆ, ಬಟ್ ನನಗೆ ಪ್ರೆಷರ್ ಅನಿಸ್ತಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೌಂಡೇಶನ್ ಯೂಸ್ ಮಾಡೋಣ. ಆ್ಯಕ್ಚುಲಿ ಏನಂದರೆ ನಂದು PSC ಫೌಂಡೇಶನ್ ಖಾಲಿ ಆಗಿಬಿಟ್ಟಿದೆ. ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸೊ ಇದನ್ನೇ ಅಡ್ಜಸ್ಟ್ ಮಾಡೋಣ ಇವತ್ತು ಒಂಚೂರು. PSC ಇದು 3.3 ಯೂಸ್ ಮಾಡ್ತಾ ಇದ್ದೀನಿ. ಇದು 1000 ರೂಪೀಸ್ ಏನೋ ಫೌಂಡೇಶನ್ನು. PSC ಅವ್ರದ್ದು ಇದು ಆ್ಯಕ್ಚುಲಿ ಮೀಡಿಯಮ್ ಶೇಡ್ಗೆ. ನನಗೆ ಆ್ಯಕ್ಚುಲಿ ಸ್ವಲ್ಪ ಡಾರ್ಕ್ ಆಗುತ್ತೆ ಇದು, ಬಟ್ ಆದರೆ ನಾನು ಸ್ವಲ್ಪ ಮೀಡಿಯಮ್ ಶೇಡ್ ಇರೋದ್ರಿಂದ ಸ್ವಲ್ಪ ಏನು ಮಾಡ್ತೀನಿ, ವೈಟ್ನ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಫೇರ್ ಇರೋದನ್ನು. ಏನಾಗಿದೆ ಅಂತ ನಂಗೆ ಸ್ವಲ್ಪ ಇದು ಡಾರ್ಕ್ ಅನಿಸುತ್ತೆ ನನ್ನ ಸ್ಕಿನ್ಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಫಾರೆವರ್ ಅವ್ರದ್ದು ಕನ್ಸೀಲರ್ನ ಒಂಚೂರು ನಾನು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಏನಾಗಲ್ಲ, ಕನ್ಸೀಲರ್ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗೇ ಬರುತ್ತೆ ಫಿನಿಶಿಂಗು. ಸೊ ಇವಾಗ ಇದೆರಡೂ ಮಿಕ್ಸ್ ಮಾಡೋಣ. ನೀವು ಟೆಸ್ಟ್ ಮಾಡ್ಕೊಳ್ಳಿ ಇದನ್ನು ಫಸ್ಟ್, ನಿಮ್ಮ ಸ್ಕಿನ್ ಮ್ಯಾಚ್ ಆಗುತ್ತೆ ಅಂತ. ಬಟ್ ನನಗಿದೆ ಅಂದರೆ ನಾನು ಟೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಹಿಂಗೆ ಅಪ್ಲೈ ಮಾಡ್ತೀನಿ. ಇದು ಎಷ್ಟು HD ಫಿನಿಶಿಂಗ್ ಕೊಡುತ್ತೆ ಅಂದರೆ ಗೈಸ್, ನಿಜವಾಗ್ಲೂ ಅಷ್ಟು ಕವರೇಜ್ ಕೊಡುತ್ತೆ PSC ಅವ್ರದ್ದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ನಾನು ಐ ಮೇಕಪ್ ಮಾಡ್ಕೊಳ್ಳಲ್ಲ. ಸೊ ಇವಾಗ ಏನಂತ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಹೈಲೈಟ್. ಇವಾಗ ಕರೆಕ್ಟಾಗಿ ನೀವು ಎಲ್ಲೆಲ್ಲಿ ಹಾಕಿರ್ತೀರೋ, ಅಂಡರ್ ಐಕಲ್ಲಿ ಹಾಕಿರ್ತೀನಿ ನಾನು. ಅಂಡರ್ ಐ ಹಾಕಾದ್ಮೇಲೆ ಅಲ್ಲಿಗೆ ನಾನು ಕನ್ಸೀಲ್ ಮಾಡಬೇಕು ಇವಾಗ. ಸೊ ಕನ್ಸೀಲ್ಗೆ ನಾನು ಯೂಸ್ ಮಾಡ್ತಿರೋದು ಯಾವುದಂದರೆ ರೀಕೋಡ್ ಅವ್ರದ್ದು ಮತ್ತು ಫಾರೆವರ್ದು ಎರಡು ಯೂಸ್ ಮಾಡ್ತೀನಿ ನಾನು. ರೀಕೋಡ್ ಅವ್ರದ್ದು ಬಂದುಬಿಟ್ಟು ಆಲ್ಮೋಸ್ಟ್ 700 ಏನೋ ಬರುತ್ತೆ. ಆ್ಯಂಡ್ ಫಾರೆವರ್ದು ಅಷ್ಟೇ 700 to 800 ಬರುತ್ತೆ. ಇದು ಏನಂದರೆ ನನಗೆ ಸ್ವಲ್ಪ ಜಾಸ್ತಿ ಲೈಟ್ ಆಗುತ್ತೆ ಆ್ಯಂಡ್ ಇದು ಡಾರ್ಕ್ ಆಗುತ್ತೆ, ಅದಕ್ಕೆ ಎರಡು ಮಿಕ್ಸ್ ಮಾಡ್ತೀನಿ ಹೈಲೈಟ್ ಮಾಡೋಕ್ಕಿದಷ್ಟೇ. ದೇವ ಥರ ಕಾಣಿಸ್ತಾ ಇನ್ನಲ್ವಾ, ಅದಾಗೋವರೆಗೂ ಅಷ್ಟೇ. ಎರಡು ಮಿಕ್ಸ್ ಮಾಡಿಕೊಂಡು ಲೈಟಾಗೆ ಇಷ್ಟೇ. ಇವಾಗ ಫಿನಿಶಿಂಗ್ ಬರುತ್ತೆ. ಫಸ್ಟು ಕ್ರೀಮ್ ಬೇಸ್ನ ಎಲ್ಲ ಮುಗಿಸ್ಕೊಂಬಿಡೋಣ. ನೆಕ್ಸ್ಟು ನಾನು ಯೂಸ್ ಮಾಡ್ತಿರೋದು ಶಿಲ್ಸ್ ಅವರ, ನಾನೇ ಮರ್ತುಬಿಟ್ಟೆ ಗೈಸ್, ಶಿಲ್ಸ್ ಅವರ ಲಿಕ್ವಿಡ್ ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಒಂದು ಪಂಪ್ ಸಾಕು. ನನ್ನ ಮೇಕಪ್ಪಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಬ್ಲಶ್ಶೇ. ಸಿಕ್ಕಾಪಟ್ಟೆ ಇಷ್ಟ ನನಗೆ.
ಸೊ ಇವಾಗ ಹಿಂಗೆ ಹಾಕಿ ಯಾವತ್ತೂ ಪೌಡರ್ನ ಯೂಸ್ ಮಾಡಿ ಅಗೇನ್ ಲಿಕ್ವಿಡ್ನ ಫೇಸ್ ಮೇಲೆ ಹಾಕ್ಬಿಡಿ. ಆವಾಗ ಮೇಕಪ್ಪು ಕ್ರ್ಯಾಕಿ ಆಗುತ್ತೆ, ಡ್ರೈ ಥರ ಫೀಲ್ ಆಗುತ್ತೆ, ಚೆನ್ನಾಗೂ ಬರಲ್ಲ. ನೀವು ಮಾಡಿರೋ ಮೇಕಪ್ ಎಲ್ಲ ವೇಸ್ಟ್. ಸೊ ಇವಾಗ ಬ್ಲಷ್ ಆಯಿತು. ನೆಕ್ಸ್ಟ್ ಇವಾಗ ಪೌಡರ್ ಲಾಕ್ ಮಾಡಿಬಿಡೋಣ. ನಾನು ಯೂಸ್ ಮಾಡ್ತಿರೋದು ಶುಗರ್ ಅವ್ರದ್ದು ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ನಾನು ತುಂಬ ಟ್ರಾನ್ಸ್ಪರೆಂಟ್ ವೈಟ್ ಪೌಡರ್ನ ಯೂಸ್ ಮಾಡಲ್ಲ, ಬಿಕಾಸ್ ನನಗೆ ಡಾರ್ಕ್ ಸರ್ಕಲ್ ಇರೋದ್ರಿಂದ ನಾನು ಆದಷ್ಟು ಈ ಕಲರ್ ಲೈಕ್ ಅಂದರೆ ಸ್ವಲ್ಪ ಬನಾನಾ ಪೌಡರ್ ಥರ ಆ ಥರ ಯೂಸ್ ಮಾಡ್ತೀನಿ. ತುಂಬ ವೈಟ್ ಕಲರ್ ಇದೆ PS ಇದು, ಬಟ್ ನಂಗೆ ಅದು ಸೆಟ್ ಆಗಿಲ್ಲ. ಐ ಮೀನ್ ನಂಗೆ ಡಾರ್ಕ್ ಸರ್ಕಲ್ ಕವರ್ ಆಗಿಲ್ಲ ಅಂತ ನನಗೆ ಅನಿಸ್ತು. ಇವಾಗ ಒಂಚೂರು ಲೈನ್ಸ್ ಇಲ್ದೇ ಹಿಂಗೆ ಮಾಡಿಕೊಂಡು ಪೌಡ್ರನ್ನು ಫಸ್ಟು ಕಣ್ಣು ಕೆಳಗಡೆ ಸೆಟ್ ಮಾಡೋಣ. ಕಣ್ಣು ಕೆಳಗಡೆ ಒಂಚೂರು ಜಾಸ್ತಿ ಹಾಕಿ ನಾನು ಬಿಟ್ಬಿಡ್ತೀನಿ, ಬಿಕಾಸ್ ನನಗೆ ಡಾರ್ಕ್ ಸರ್ಕಲ್ ಇರೋದ್ರಿಂದ ಕಾಣಿಸ್ಬಾರ್ದು ಅನ್ನೋದಕ್ಕೆ ಈ ಥರ ಹಿಂಗೆ ಹಾಕಿ ಎಕ್ಸ್ಟ್ರಾ ಹಾಕಿ ಬಿಟ್ಬಿಡ್ತೀನಿ. ಪೌಡ್ರ್ ಸೆಟಲ್ ಆಗೋಕ್ಕೆ ಬಿಟ್ಟಿದ್ದೀನಿ ನಾನು. ನೆಕ್ಸ್ಟ್ ನಾನು ಐಬ್ರೋ ಫಿಲ್ ಮಾಡ್ಕೊತೀನಿ. ಐಬ್ರೋ ಬ್ರಷ್ ಬಂದು ಲ್ಯಾಕ್ಮಿದು. ಈ ಲ್ಯಾಕ್ಮಿ ಅನ್ನೋ ಬ್ರ್ಯಾಂಡ್ ಹುಚ್ಚಿಡ್ದಿರೋದು ನಮ್ಮ ಅಮ್ಮನಿಂದ ನನಗೆ. ಅವ್ರು ಲ್ಯಾಕ್ಮಿ ಬಿಟ್ಟರೆ ಯಾವುದು ಯೂಸೇ ಮಾಡಲ್ಲ ಅನಿಸುತ್ತೆ, ಮೇ ಬಿ ಅವರು ಅವಾಗಿಂದನೂ. ಸೊ ಲ್ಯಾಕ್ಮಿ ಅವರ ಐಬ್ರೋ ಫಿಲ್ಲರ್ ಯೂಸ್ ಮಾಡ್ತೀನಿ. ಇದು ಅರೌಂಡ್ 900 ರುಪೀಸ್ ಆಗುತ್ತೆ, 900 ರೂಪಾಯಿನೂ ಆಗುತ್ತೆ. ಇವಾಗ ಇದನ್ನ ಇಲ್ಲೇ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಕೊಡಲ್ಲ ಲೈಟಾಗಿ ಅಷ್ಟೆ. ಇಷ್ಟು ಮುಗೀತು. ಫಾರ್ ಎವರ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್. ಸೊ ಯೂಸ್ ಮಾಡೋಣ ಬನ್ನಿ. ಸ್ವಲ್ಪ ಉರಿದೋಗಿದೆ. ಈ ಕಾಸ್ಟ್ ಬಂದು ನಿಮಗೆ ಅರೌಂಡ್, ನಂಗೆ ಅಷ್ಟು ನೆನಪಿರಲ್ಲ, ಬಟ್ ಆ್ಯಾವ್ರೇಜಲ್ಲಿ ಹೇಳಿರ್ತೀನಿ ನಾನು ನಿಮಗೆ. ಆಮೇಲೆ ಏನಪ್ಪ ಇವರು ಕಾಸ್ಟ್ ಹಿಂಗೆ ಹೇಳ್ಬಿಟ್ಟು ಸುಳ್ಳು ಹೇಳಿದ್ರೆ ಅಂತೆಲ್ಲ ಅಂದ್ಕೊಡಿ, ಬಿಕಾಸ್ ಎಲ್ಲ ಒಟ್ಟಿಗೆ ಆರ್ಡರ್ ಮಾಡೋದ್ರಿಂದ ನನಗೂ ಅಷ್ಟು ನೆನಪಿರಲ್ಲ. ಆ್ಯಾವ್ರೇಜಲ್ಲಿ ಹೇಳಿರ್ತೀನಿ ನಾನು. ಮೇ ಬಿ ಇದು ನಿಮ್ಗೊಂದು 600-700 ರೂಪಾಯಿಗೇನೋ ಸಿಗ್ಬೋದು ಅನಿಸುತ್ತೆ ಈ ಕಾಂಪ್ಯಾಕ್ಟ್ ಪೌಡರು. ನೈಕಾದರೆ ನಾನೆಲ್ಲ ಆರ್ಡರ್ ಮಾಡೋದು, ಇಲ್ಲಾಂದರೆ ವೈಭವ್ಗೆ ಹೋಗ್ತೀನಿ ಅಕಸ್ಮಾತ್ ಟೈಮ್ ಇದ್ದರೆ ಮಾತ್ರ. ಬಟ್ ಯೂಶ್ವಲಿ ನೈಕನೇ ನಾನು ಮಾಡೋದು, ಯಾವುದೋ ಒಂದು ತೊಗೊಂಡಿರೋದಷ್ಟೇ. ಸೊ ಇದೆಲ್ಲ ಮಾಡಿಕೊಂಡು PAC ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಮಾಡಿಬಿಡ್ತೀನಿ ಅಷ್ಟೇ. ಇವಾಗ ಸ್ವಲ್ಪ ಡ್ರೈ ಆಗಿ ಬಿಡ್ತೀನಿ. ಅಷ್ಟರಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಲಿಪ್ ಲೈನರ್ನ ಫಿಲ್ ಮಾಡೋಣ ಬನ್ನಿ. ನಾನು ಯೂಸ್ ಮಾಡ್ತಿರೋದು ಮಾರ್ಸ್ ಅವರ ಲಿಪ್ ಲೈನರ್, ಸ್ವಲ್ಪ ಡಾರ್ಕ್ ಶೇಡ್. ಇಷ್ಟೇ. ಸೊ ಆಚೆ ಕಡೆ ಔಟ್ಲೈನ್ ಫಿಲ್ ಮಾಡಿದ್ದೀನಿ. ಹಾಕೊಂಬೋಣ ಗೈಸ್. ಕಾಜಲ್ ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ಅವರ ಐಕಾನಿಕ್ ಕಾಜಲ್, ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ಅಂಡರ್ ಐಸ್ ಸ್ಮಡ್ಜ್ಗೆ ನಾನು ಯೂಸ್ ಮಾಡೋದೆ ಐಬ್ರೋ ಫಿಲ್ಲರ್ನೇ ಅಗೇನ್ ನಾನು ಅಂಡರ್ ಐಸ್ ಸ್ಮಡ್ಜಿಗೆ ಯೂಸ್ ಮಾಡ್ತೀನಿ, ಚೆನ್ನಾಗಿ ಕಾಣುತ್ತೆ. ಅಂಡರ್ ಐಸ್ ಸ್ಮಡ್ಜಿ ಡನ್. ಸೊ ಇಷ್ಟು ಅಂಡರ್ ಐಸ್ ಸ್ಮಡ್ಜ್ ನಾನು ಮಾಡೋದು. ಬೇಕಿದ್ರೆ ಫುಲ್ ಹೈನ ನೀವು ಕವರ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ನಂಗೆ ಯಾಕೋ ಕಣ್ಕೇಳಿ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕಬೇಕು ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಶುಗರ್ ಕ್ಯಾಂಡಿ ಅವ್ರದ್ದು ಬ್ಲಷ್, ಪೌಡರ್ ಬ್ಲಷ್. ಇದು ಮೇ ಬಿ ನಿಮಗೆ ಅರೌಂಡ್ ಒಂದು 700 ರೂಪಾಯಿಗೆ ಸಿಗ್ಬೋದು ಅಂದ್ಕೊಳ್ತೀನಿ. ಇವಾಗ ಆವಾಗಲೇ ಲಿಕ್ವಿಡ್ ಬ್ಲಷ್ ಹಾಕಿದ್ವಿ, ಇವಾಗ ಪೌಡರ್ ಬ್ಲಷ್. ಸ್ವಲ್ಪ ಚೀಪ್ ಮೇಲೆ ಡನ್ ಆಯಿತು. ನೆಕ್ಸ್ಟ್ ಬಂದು ಮಾರ್ಸ್ ಅವರ ಐಲೈಟರ್. ಆ್ಯಕ್ಚುಲಿ ಇದು ನಿಮಗೆ 350 ಅಷ್ಟೇ, ಬಟ್ ತುಂಬ ಚೆನ್ನಾಗಿದೆ ಇದು. ನಾನು ಇದನ್ನೇ ಯೂಸ್ ಮಾಡೋದು. ಇವಾಗ ಈ ಬ್ರಷ್, ಹೈಲೈಟರ್ ಬ್ರಷ್, ಇದು ನನ್ನ ಫೇವ್ರೆಟ್ ಬ್ರಷ್ ಅಂತ ಅನ್ಬೋದು. ನಮ್ಮ ಅತ್ತಿಗೆಯವ್ರ ಸ್ಟುಡಿಯೋಯಿಂದ ಎತ್ಕೊಂಡು ಬಂದಿರೋದು ನಾನು. ಅವಳು ಪರ್ಮಿಷನ್ ಕೇಳಿ ಅವಳೇ ಕೊಟ್ಟಿರೋದು ಇದು ಇಷ್ಟ ಅಂದಿದ್ದಕ್ಕೆ. ಸೊ ಇದನ್ನು ಯೂಸ್ ಮಾಡಿ
ಫುಲ್ ಮಿಕ್ಸ್ ಮಾಡಿ ಜಸ್ಟ್ ಹಿಂಗೆ ಮಾಡಬೇಕು. ಯಾಕಂದರೆ ಪಿಗ್ಮೆಂಟ್ಸ್ ಕ್ಲಿಯರಾಗಿ ಹಾಕಿದ್ರೆ ಅದು ಒಂದೇ ಕಡೆ ಇರುತ್ತೆ. ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡಬೇಕು. ಇವಾಗ ಬೇಸ್ ಮುಗೀತು. ಇನ್ನೇನು ಟಚಪ್ ಕೊಡ್ಬೇಕು ನಾನು ಅಷ್ಟೇ. ಮೇಬಿ ಕಂಪ್ಲೀಟ್ಲಿ ಡನ್. ಆ್ಯಂಡ್ ಲಾಸ್ಟ್ ಇನ್ನೂ ಎರಡಿದೆ. ಆ್ಯಂಡ್ ನಾನು ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ, ಸ್ಟೇ ಎಕ್ಸ್ಟೆಂಡ್ ಲಿಪ್ ಮೌಸ್ನ ಯೂಸ್ ಮಾಡ್ತೇನೆ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಶೇಡ್ ಬಂದುಬಿಟ್ಟು ವರ್ತಿ ಅಂತ ಅಂದ್ಬಿಟ್ಟು, ಇದು ಬಂದು ಇನ್ನೊಂದು 300 ರೂಪೀಸ್ ಅನಿಸುತ್ತೆ ಈ ಲಿಪ್ಸ್ಟಿಕ್ ಕಾಸ್ಟು. ಇದನ್ನು ಯೂಸ್ ಮಾಡ್ತೀನಿ ಇವಾಗ. ಜಸ್ಟ್ ಆಚೆ ಕಡೆ ಇನ್ನೊಂದು ಲೈನರ್ ಕೊಡ್ತೀನಿ. ಅಷ್ಟೇ, ಇದನ್ನು ಯೂಸ್ ಮಾಡ್ತೀನಿ. ಅವಾಗ ಚೆನ್ನಾಗಿ ಕಾಣುತ್ತೆ, ಎನ್ಹಾನ್ಸ್ ಆಗುತ್ತೆ ಲಿಪ್ ಅಂತ. ಆ್ಯಂಡ್ ಈ ಮಿಡಲ್ಗೆ ಬಂದುಬಿಟ್ಟು ನಾನು ಯೂಸ್ ಮಾಡೋದು ಲ್ಯಾಕ್ಮೆ ಅವರ ಇನ್ನೂ ಸ್ವಲ್ಪ ಲೈಟ್ ಶೇಡು ಲಿಪ್ಸ್ಟಿಕ್ನ ಜಸ್ಟ್ ಮಿಡಲ್ಗೆ ಕೊಡ್ತೀನಿ, ಸ್ವಲ್ಪ ಪಾಪ್ ಆಗಿ ಕಾಣಲಿ ಅಂತ. ಆ್ಯಂಡ್ ಇದೆಲ್ಲ ಆದಮೇಲೆ ಲಾಸ್ಟ್ ನಾನು ಮಾಡ್ಕೊಳ್ಳೋದ್ರೆ ಲೈನರ್. ನನ್ನ ಮೇಕಪ್ಪಲ್ಲಿ ಕಷ್ಟವಾದ ಸ್ಟೆಪ್ಸ್ ಅಂದರೆ ಪ್ರಾಬಬ್ಲಿ ಇದೇ ಇರ್ಬೋದೇನೋ, ಲೈನರು. ನನಗೆ ಹಾಕ್ಕೊಳ್ಳೋಕ್ಕೆ ಬರೋಲ್ಲ, ಬಟ್ ಇವಾಗ ಒಂಚೂರು ಕಲ್ತಿದ್ದೀನಿ. ಸೌಮ್ಯ ಜನವ್ರನ್ನ ನೋಡಿ ಕಲ್ತಿರೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಫಸ್ಟೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ಅವ್ರು ಚೆನ್ನಾಗಿ ಹಾಕೋತಾರೆ ಅಂತ ನಾನು ಅದು ನೋಡಿ ಒಂಚೂರು ಸ್ವಲ್ಪ ತಕ್ಕ ಮಟ್ಟಿಗೆ ಕಲ್ತಿದ್ದೀನಿ. ನೋಡೋಣ, ಹಾಕ್ಕೊಳ್ತೀನಿ ಬನ್ನಿ. ಇವಾಗ ಲೈನರ್ ಆಗಿದಾಯಿತು, ಬಟ್ ಓಕೆ ಬೆಟರಾಗಿ ಹಾಕಿದ್ದೀನಿ, ಒಂಚೂರು ಬೆಟರಾಗಿ ಹಾಕಿದ್ದೀನಿ, ಪರವಾಗಿಲ್ಲ. ಆದ್ರೂ ಸ್ಯಾಟಿಸ್ಫೈ ಆಗ್ತಾಯಿಲ್ಲ ಯಾಕೋ. ಇವತ್ತು ಚೆನ್ನಾಗಿ ಬರಲಿಲ್ಲ, ವೀಡಿಯೋಗಂತೂ ಚೆನ್ನಾಗಿ ಬಂದಿಲ್ಲ ಅನಿಸುತ್ತೆ. ಹಾಂ, ಇವಾಗ ಓಕೆ ಬೆಟರ್. ಸೊ ಐಲೈನರ್ ಆಯಿತು. ಆ್ಯಂಡ್ ಲಾಸ್ಟ್ ಸ್ಟೆಪ್ ಬಂದು PSC ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಮತ್ತೆ ಇನ್ನೊಂದ್ಸಲ ಮಾಡೋಣ. ಒಂಚೂರು ಡ್ರೈ ಆಗಲಿ ಅನಿಸ್ತದೆ, ಯಾಕಂದ್ರೆ ನೋಡಿ ಸ್ಮಜ್ ಆಗಿಬಿಟ್ರೆ ಓಕೆ. ಇದಾದಮೇಲೆ ಲಾಸ್ಟ್ ನಾನು ಯೂಸ್ ಮಾಡ್ತಿರೋದು ಇದು ಆ್ಯಕ್ಚುಲಿ ಸುಮ್ಮನೆ ಟ್ರೈ ಮಾಡೋಣ ಅಂತ ಝೂಡಿಯೋಗೆ ಹೋದಾಗ ತೊಗೊಂಡಿದ್ದು ಹೈಡ್ರೇಟ್ ಶಿಮ್ಮರ್ ಮಿಸ್ಟ್ ತೊಗೊಂಡಿರೋದು. ಬಾಡಿಗೆ ಅಂತ ತೊಗೊಂಡಿರೋದು, ಬಟ್ ಫೇಸ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು 200 ರೂಪಾಯಿ ಅಷ್ಟೇ. 200 ತುಂಬ ಚೀಪಾಗಿ ಸಿಗುತ್ತೆ ಅನಿಸುತ್ತೆ ಝೂಡಿಯೋದಲ್ಲಿ. ಮೇ ಬಿ ಕನ್ನಡ ಉಪಯೋಗ ಅನಿಸುತ್ತೆ. ಓಕೆ ಡನ್. ಇವಾಗ ಆಗಿದೆ. ಇದನ್ನು ಲಾಸ್ಟ್ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋಣ. ಇಟ್ಸ್ ಡನ್ ಆ್ಯಕ್ಚುಲಿ. ಸೊ ಹಿಂಗಿದೆ ಮೇಕಪ್, ಚೆನ್ನಾಗಿ ಕಾಣಿಸ್ತಾ ಏನಾ? ಇಷ್ಟೇ ನಾನು ಮಾಡೋ ಮೇಕಪ್. ಇಷ್ಟು ಈಸಿಯಾಗಿ ಮಾಡ್ಕೋತೀನಲ್ಲ. ಆ್ಯಂಡ್ ಇವಾಗ ಫುಲ್ ಫೈನಲ್ ಆಗಿ ಸ್ವಲ್ಪ ತಲೆನ ಬಾಚ್ಕೊಂಡು ಕೂಮ್ ಮಾಡಿಕೊಂಡು ಫೈನಲಾಗಿ ಯಾವ ರೀತಿ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಫೇಸ್ಗಂತೂ ಯಾವುದೇ ಪ್ರಾಡಕ್ಟ್ಸ್ನ ಮತ್ತೆ ಅಗೇನ್ ಯೂಸ್ ಮಾಡಲ್ಲ. ಯಾವುದೇ ರೀತಿಯಾದ ಐಡಿಯಾ ಇಲ್ಲದೆ ನಿಮ್ಮ ಮುಂದೆ ಪ್ರಾಡಕ್ಟ್ಸ್ನ ಆಫ್ಟರ್ 5 years ಎಷ್ಟನ್ನ ಕೇಳ್ತಾ ಇದ್ರಿ ಸ್ಕಿನ್ ಯಾವ ರೀತಿ ಮೇಕಪ್ ಮಾಡ್ತೀರಾ ಅಂತ. 5 ವರ್ಷ ಆದಮೇಲೆ ನಿಮಗೋಸ್ಕರ ಮಾಡಿದ್ದೀನಿ. ಸೊ ಹೋಪ್ ಯು ಲೈಕ್ ಇಟ್. ಸೊ ಫೈನಲ್ ಔಟ್ಪುಟ್ ತೋರಿಸ್ತೀನಿ ಬನ್ನಿ. ಹೊಸದಾಗಿ ಇವಾಗ ಆರ್ಡರ್ ಮಾಡಿದೆ ಎಂಗೇಜ್ ಪರ್ಫ್ಯೂಮ್. ವಾವ್, ಅಮೇಝಿಂಗ್ ಆಗಿದೆ. ಸಾಕು, ಗಮ್ ಅಂತೀನಿ. ಕೆಫೆನ್ ಅವ್ರದ್ದು ಲೋಷನ್. ಎಷ್ಟು ಕಾಳು ಹಾಕೋಬೇಕು ಬಸ್, ಇಷ್ಟು ಕಾಳು ಹಾಕೊಂಡು ಸಾಕು. ಸೊ ಫೈನಲಿ ನೀವೊಂದು ಚಿಕ್ಕ ಒಳ್ಳೆ ಇವತ್ತೇ ಹಾಕಿರೋದು ಅನ್ಸುತ್ತೆ ಮೇ ಬಿ ನನ್ನ ಇಯರಿಂಗ್ನ. ನನ್ನ ರಿಂಗ್ಸ್ ಆ್ಯಂಡ್ ಒಂದು ಪೋನಿ ಹಾಕಿ ಹೆಣ್ಣಕ್ಕೆ ಮಾಡ್ತಾಯಿದ್ದೀನಿ.
ಸೊ ಈ ಥರ ನಾನು ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಕಮೆಂಟು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ. ಇದೇ ಥರ ಇಷ್ಟು ವರ್ಷ ಸಪೋರ್ಟ್ ಮಾಡಿದ್ದೀರಾ, ಇವತ್ತಿಂದನೂ ಕೂಡ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ. ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ಯಾವ್ಯಾವ ಥರ ವ್ಲಾಗ್ ಮಾಡಬೇಕು ಅಂತ ನೀವೇ ನನಗೆ ಐಡಿಯಾ ಕೊಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು.